జరిగింది. ఆదిన గ్రామ పెద్దలైనటువంటి ఆదినారాయణ రెడ్డి గారి పిలుపు మేరకు సన్మాన కార్యక్రమం 300 పిలిపించి సన్మానం చేస్తానని అన్నందుకు బయట నిలబడ్డా లోపలికి రమ్మని పిలిచారు. అది నా పొరపాటు. గ్రామ పెద్దలు మొత్తానికి క్షమాపణ చెప్తున్నా. ఇటువంటి తప్పు ఎప్పటికీ జరగదు. నేను సర్పంచ్ అయినా కాకపోయినా మా కులస్తులు కానీ మన గ్రామ పెద్దలు కానీ ఎటువంటి ఆలయ ప్రవేశం చేయరు. పొరపాటు జరిగిపోయింది. ఒక్కసారి ఆదరించండి, అభివృద్ధి చేసి చూపిస్తాం. ಮಾತಾಡೋಣ ಕನ್ನಡ ಗೌಡಾಗಿ ಏನಪ್ಪ ಎಲ್ಲಾರನ್ನ ಬಿಟ್ಟು ನನ್ನ ಮಗನಂದ ಕರ್ಕೊಂಡು ಸಲ್ಮಾನ್ ಮಾಡ್ಯಾರ. ಗೌಡ ತಿಳಿದಂತದಾಗಿ ಸಲ್ಮಾನ್ ಮಾಡಿ ಮತ್ತೆ ವಾಟ್ಸಾಪಿಗೆ ಬಿಟ್ಟಾನ. ಬಡವ್ರ ಬಗ್ಗೆ ನಾವು ಓಡಿಸಿಟ್ಕೊಂಡಿವಿ. ಇಂಥ ರೀತಿ ಹಿಂಗೆ ಮಾಡ್ಯಾನ. ಇಂಥದ್ದು ಮಾಡಬಾರ್ದಿತ್ತು ಮಾಡ್ಯಾನ ಗೌಡ. ನಮ್ಮ ಮೇಲೆ ಏನು ಆಸೆ ಇತ್ತು ಅಂತ ನಾವೇನು ಅಂತಾರಲ್ಲ ಇಂಥವಲ್ಲ ಎಲ್ಲರಂತೆ ನಾವು ಏನಪ್ಪ ಇಂಥ ಮೋಸ ಮಾಡ್ಯಾನ ನೋಡ ನಮ್ಮ ಗೌಡ. ಅಯ್ಯಪ್ಪ ಮಾತಾಡ. ಎಲ್ಲರಿಗೂ ನಮ್ಮ ದೊಡ್ಡ ನಮಸ್ಕಾರ. ಗೌಡ ನಮ್ಮನ್ನ ಕರೆ ಕಳಿಸಿ ನಮ್ಮ ಹುಡುಗರಿಗೆ ಏನು ಗೊತ್ತಿಲ್ಲ. ಎಲ್ಲ ರೀತಿ ನಾವು ನಮ್ಮಂಗೆ ನಾವು ಜನಕ್ಕೆ ನಾವು ಅಡ್ಡಾಡ್ತಿದ್ವಿ. ಊರಾಗ ನಮ್ಮ ಮಗ ಕೂಡ ಒಬ್ಬರಿಗೆ ಸಹಕಾರ ಮಾಡ್ಬೇಕಂತಂದು ಅವ್ನು ಹಂಗೆ ಎಲ್ಲ ರೀತಿ ನೋಡ್ಬಿಟ್ಟಾನ. ನೋಡಿ ಎಂತ ಹಿಂಗೆ ಮಾಡ್ಯಾರ. ಮೊದಲು ನಮಗೆ ಅರ್ಥ ಆಗ್ಬೋದು ನಮ್ಗೆ ಮನ್ಯಾಗ. ಅದು ನಮಗೆ ಅದಕ್ಕೇನೋ ಅದು ಹೊಲ ಮಾಡಕ್ಕಲ್ಲ ಮನೆ ಮಾಡಕ್ಕಲ್ಲ ಸಾರಿಲ್ಲ ಸಂಬಂಧ ಇಲ್ಲ. ಅದ FDTC ಆದ ಬೀಳಕ್ಕೆ ಅನ್ಕೋಬೋಗೈತೆ. ಅದನ್ನ ಕರಿಬೇಕು. ಅಂತದ್ನ ಬಿಟ್ಟು ನಮ್ಮನ್ನ ಹಿಡ್ಕೋಬೇಕಂದ್ರೆ ಅದನ್ನ ಏನು ಕಾರಣ ಏನು ನಮ್ಗೇನು ಅರ್ಥ ಆಗುತ್ತೆ. ಜನರಿಗೆ ಎಲ್ಲರಿಗೆ ನಮ್ಮ ನಮಸ್ಕಾರಗಳು. ನಾವು ಯಾವಕ್ಕೆ ಹಿಂಗೆ ಇರ್ತದೆ. ಹಿಂಗೆ ಇದೀವಿ ನಾವು. ಮಾತಾಡ ಊರು ಪಾರವಾಗಿ ಲಪ್ಪನ ಅಂತ ಏನು ಬೇಸಿಗಿಲ್ಲ. ನಮ್ಮ ಕುರುಬಗೌಡರಿಗೆ ಎಲ್ಲರಿಗೂ ನಮಸ್ಕಾರಪ್ಪ. ಎಲ್ಲ ನಮ್ಮ ಮರ್ಯಾದೆಲ್ಲ ವಾದಿಗೌಡ ತೆಗೆದು ಬಿಟ್ಟಾರ. ನಮ್ಮ ಮಗ ಹೋಮರ್ ಹೋಗ್ಬಿಟ್ಟಾರ. ಎಲ್ಲ ಆಗಿದ್ದ ಮರ್ಯಾದಿಲ್ಲ. ಆಗಿದ್ದಪ್ಪ. ನಮಸ್ಕಾರ. ನಿಮಗೆ ತಿಳ್ಬೇಕು, ನಾವು ಉಳಿಬೇಕಪ್ಪ. ಬಿಡ್ತೇವೆ